बेळगाव तालुक्यातील मोदगा गावातील श्री मारुती मंदिर ट्रस्टचे सुमारे 200 कोटींची जमीन हडप करू देणाऱ्या तत्कालीन जिल्हाधिकाऱ्यांना निलंबित करून कठोर कारवाई करावी, याशिवाय मंदिराच्या मालमत्तेचे रक्षण करण्यासाठी सरकारने पावले उचलावीत असे निवेदन श्रीराम सेनेचे राष्ट्रीय संस्थापक अध्यक्ष प्रमोद मुतालिक यांनी बुधवारी जिल्हाधिकाऱ्यांना दिले। ತಾಲೂಕಿನ ಮೋದಗಾ ಗ್ರಾಮದ ಮಾರುತಿ ದೇವಸ್ಥಾನವನ್ನ ಒಂದು ಪ್ರೈವೇಟ್ ಆಗಿಂತ ನಾಜೀರ್ ಭಗವಾನ್ ಇವರಿಗೆ ದಾಖಲೆ ಮಾಡಿದ್ದು ತಪ್ಪು ಅಂತ ಹೇಳಿ ಕಳೆದ 50 ವರ್ಷದಿಂದ ಹೋರಾಟ ನಡೀತಾ ಇದೆ। ಈ ಹೋರಾಟಕ್ಕೆ ಒಂದು ಕೊನೆಗಾಣಿಸಬೇಕು ಅಂತನ್ನುವಂತ ಹಿನ್ನೆಲೆಯಲ್ಲಿ ಡಿಸಿ ಅವರೇ ತಪ್ಪು ಮಾಡಿದ್ದನ್ನ ಡಿಸಿ ಅವರಿಗೆ ಇವತ್ತು ಅವರ ಮನವರಿಕೆ ಮಾಡಿ ಕೂಡಲೇ ಆ ದೇವಸ್ಥಾನದ ಟ್ರಸ್ಟ್ಗೆ ಅದನ್ನು ಟ್ರಾನ್ಸ್ಫರ್ ಆಗಬೇಕು, ದಾಖಲೆ ಆಗಬೇಕು ಅಂತನ್ನುವಂಥದ್ದು ನಾವು ಆಗ್ರಹವನ್ನು ಮಾಡಿದ್ದೀವಿ। ನಮ್ಮ ಸ್ವಂತ ಹೆಸರಿಗೆ, ಗ್ರಾಮದ ಹೆಸರಿಗೆ ಅಥವಾ ಇನ್ಯಾರಿಗೋ ಅಲ್ಲ, ಸರ್ಕಾರದ ಜಾಗ, ಅದು ಮುಜರಾಯಿ ಇಲಾಖೆ ಜಾಗ ಉಳಿಸೋಗೋಸ್ಕರ ಇವತ್ತು ಗ್ರಾಮಸ್ಥರು ಮತ್ತು ಶ್ರೀರಾಮ್ ಸೇನೆ ಸಂಘಟನೆ ಎಲ್ಲ ಹಿಂದೂ ಸಂಘಟನೆಗಳು ಒಟ್ಟಾಗಿ ಇದನ್ನು ಹೋರಾಟ ಮಾಡುವಂತಹ ವಿಚಿತ್ರ ಪ್ರಸಂಗ ಬಂದಿದೆ। ಸೊ ನಾನು ಇವತ್ತು ಡಿಸಿ ಅವರಿಗೆ ಹೇಳಿದ್ದೀವಿ, ಇದು ಕೂಡಲೇ ಆಗುತ್ತೆ, ಇಲ್ಲಾದರೆ ಬೀದಿಗೆ ಇಳಿದು ಹೋರಾಟವನ್ನು ಮಾಡಬೇಕಾಗತ್ತೆ ಅಂತನ್ನುವಂಥದ್ದು ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ। 10,000 ಜನರನ್ನ ಮುತ್ತಿಗೆ ಹಾಕಬೇಕಾಗತ್ತೆ, ಮುಂದಿನ ತಿಂಗಳು ಅದನ್ನು ಯೋಚನೆ ಮಾಡ್ತಾ ಇದ್ದೀವಿ ನಾವು। ಸೊ ಇದು ದೇವಸ್ಥಾನದ ಜಾಗ ದೇವಸ್ಥಾನಕ್ಕೆ ಉಳಿಬೇಕು ಅಂತನ್ನುವಂಥದ್ದು ನಮ್ಮ ಆಗ್ರಹ। 2016-17 मध्ये उच्च न्यायालयात प्रकरण प्रलंबित असताना तत्कालीन जिल्हाधिकारी जयराम यांनी मोदगा गावातील श्री मारुती देवाच्या मंदिराच्या ट्रस्टच्या मालकीच्या होन्नेहाळ गावातील री.स. क्रमांक 43 मधील मंदिराच्या जमिनीचे रूपांतर केले। स्थानिक ग्रामपंचायतींकडून इरादा पत्र घेण्याच्या सूचना दिल्या होत्या। इरादा पत्र न देणाऱ्या 6 जण पीडीओंच्या बदल्याही केल्या असा संतापही त्यांनी व्यक्त केला। संकल्प शिंदे, KMM मराठी, बेळगाव।